ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ ಅವಕಾಶ ಕಲ್ಪಿಸ್ಕೊಟ್ರೆ ಪ್ರತಿ ಹಳ್ಳಿಯ ಮಕ್ಕಳಿಗೆ, ಶ್ರೀಮಂತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಉಚಿತವಾಗಿ LKG ಇಂದ 12ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಬೇಕು ಅಂದರೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಬೇಕು ಅಂದರೆ ಇಂಗ್ಲಿಷ್ ಮೀಡಿಯಂ. ನಮ್ಮ ಮಕ್ಕಳ ಬದುಕಿಗೆ 1 ರೂಪಾಯಿ ನೀವು ಖರ್ಚು ಮಾಡಿದೆ ನಿಮ್ಗೆ ವಿದ್ಯೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ತರಬೇಕು ಅನ್ನೋದು ನನ್ನ ಯೋಜನೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ 30 ಬೆಡ್ಡಿನ ಆಸ್ಪತ್ರೆ ಇರಬೇಕು, ಡಾಕ್ಟರ್ ಇರಬೇಕು, ಸಿಬ್ಬಂದಿ ವರ್ಗ ಇರಬೇಕು. ನಿಮ್ಮ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಒಂದು ಯೋಜನೆ. ಇನ್ನು ನನ್ನ ರೈತರಿಗೆ ಬೆಳೆದಂಥ ಬೆಳೆ ಇವತ್ತು ಅಕಾಲಿಕ ಮಳೆ ಒಳಗೆ ಎಷ್ಟು ಕಡೆ ಇವತ್ತು ಬಾಳೆ ಬೆಳೆದಂಥ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ. ಈ ಮಂಡ್ಯದಿಂದ ಬರಬೇಕಾದ್ರೆ ಒಬ್ಬರು ಭತ್ತ ಹಾಕಿ ಇವತ್ತು ಸಂಪೂರ್ಣ ನಾಶ ಆಗಿ ಅಲ್ಲಿ ಮಳೆಯಲ್ಲಿ ಬೀದಿಗೆ ಬಂದಿದ್ದೀವಿ ಅಂತ ಬಂದು ಅರ್ಜಿ ಕೊಟ್ಟು ಫೋಟೋ ಎಲ್ಲ ಕೊಟ್ಟಿದ್ದೀವಿ. ಈ ರೀತಿಯ ಜೀವನ ಏನಿದೆ ನನ್ನ ರೈತರನ್ನ ಒಂದು ಶಾಶ್ವತವಾದಂಥ ರೀತಿಯಲ್ಲಿ ಯಾವಾಗ ರೈತರು ಸಾಲ ಮನ್ನಾ ಮಾಡಿದ್ದೇನಿದೆ ಅದಕ್ಕಿಂತ ಹೆಚ್ಚಾಗಿ ನೀವು ಸಾಲಗಾರ ಆಗಬಾರ್ದು, ಏನೇ ರೈತರ ವೃತ್ತಿ ಮಾಡಬೇಕಾದ್ರೆ ಆ ರೀತಿಯ ಒಂದು ಯೋಜನೆಗಳನ್ನು ನಾನು ತರಬೇಕು ಅಂದರೆ 5 ವರ್ಷದ ಸರ್ಕಾರ ಇದ್ದರೆ ತರಲಿಕ್ಕೆ ಸಾಧ್ಯ ಇಲ್ಲ. 1 ವರ್ಷಕ್ಕೂ ಮತ್ತೆ 15 ತಿಂಗಳಿಗೂ ಚುನಾವಣೆ ಹೋಗಬೇಕು ಅಂತಕ್ಕಂಥ ಸರ್ಕಾರ ಬಂದರೆ ಉಪಯೋಗ ಬರೋದು. ಈಗ 5 ವರ್ಷ ಸರ್ಕಾರ ಕೊಟ್ಟಿದ್ದೀರಿ, ಈ 5 ವರ್ಷ ಸರ್ಕಾರ ನೋಡ್ತಾ ಇದ್ದೀರಿ ಹೆಂಗೆ ನಡೀತಾ ಇದೆ ಅಂತ ಹೇಳಿ ನಿಮ್ಮ ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ನನಗೆ 5 ಬಾರಿ ಸಾವಿನ ಮಧ್ಯೆ ಹೋರಾಟ ಮಾಡ್ಕೊಂಡು ಇಲ್ಲಿ ನಿಂತಿರೋ ನೀವು. ಕಳೆದ 1 ವರ್ಷದ ನಾನು ಪಟ್ಟಂತ ನೋವೇನಿದೆ. ನಾನಿವತ್ತು ಉಳಿದಿದ್ರೆ ನಿಮ್ಮಂತ ಹಿರಿಯ ತಂದೆ ತಾಯಿಯಿಂದ ಒಂದು ಕುಮಾರನಂಗಿ ಥರ ಆಗ್ಬಿಟ್ಟಿದೆ ಪಾಪ, ಏನಾದರೂ ದೇವರು ಆರೋಗ್ಯ ಕೊಡ್ಲಪ್ಪ ಅಂತ ನೀವೇನು ಅರಸಿದ್ದೀರಿ ನನಗೆ, ಅದರಿಂದ ಇವತ್ತು ನಿಂತು ಮುಂದೆ ಮಾತಾಡ್ತಾ ಇದ್ದೇನೆ. ಈ ಭಗವಂತ ನನಗೆ ಈ ಒಂದು ಜೀವ ಕೊಟ್ಟಿರ್ತಕ್ಕಂಥದ್ದು ಏನೋ ಈ ನಾಡಿಗೆ ಒಂದು ಒಳ್ಳೆಯ ಕೆಲಸ ಮಾಡಲಿರ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಇಟ್ಕೊಂಡಿದ್ದೇನೆ. ಸುರೇಶ್ ಗೌಡ್ರ ಪಕ್ಕದಲ್ಲಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.